ಗೆಳೆಯರೆ, ನಾವು ಇವತ್ತು ಮತ್ತೆ ಮಾಕ್ಲಿ ಬೆಟ್ಟ ಹತ್ತಾ ಇದ್ದೀವಿ. ಹಿಂದೆ ಪಶ್ಚಿಮ ದ್ವಾರ ಅಂದರೆ ಬೆಟ್ಟದ ಪಶ್ಚಿಮದ ಕಡೆಯಿಂದ ಹತ್ತಿದ್ದೀವಿ. ಪೂರ್ವದ ಕಡೆಯಿಂದ ಹತ್ತಾ ಇದ್ದೀವಿ. ಪೂರ್ವದ ಕಡೆಯಿಂದ ಅಂತಂದರೆ ಬೆಂಗಳೂರು ಗೌರಿಬಿದನೂರು ರಸ್ತೆಯ ಮಾಕ್ಲಿ ದುರ್ಗ ಕಡೆಯಿಂದ ಹತ್ತಾ ಇದ್ದೀವಿ. ಇವಾಗೇನು ಈ ಬೆಟ್ಟದ ಸಾಲಲ್ಲಿ ಕಾಲ್ದಾರಿಯಲ್ಲೇ ಹೋಗ್ತಾ ಇದ್ದೀನಿ. ಹತ್ತು ಕಡೆಯಿಂದ ಅಂದರೆ ಪಶ್ಚಿಮದ ಭಾಗಗಳು ಪೂರ್ವದ ಭಾಗ ಭಾಳ ಚೆನ್ನಾಗೈತೆ. ದಾರಿ ಯಾವುದನ್ನು ಏನು ಇದು ಮಾಡೋಂಗಿಲ್ಲ. ಅರಣ್ಯ ಇಲಾಖೆನವರು ಮತ್ತು ಪ್ರವಾಸೋದ್ಯಮ ಇಲಾಖೆನವರು ಮಾರ್ಕ್ ಮಾಡಿದ್ದಾರೆ, ಹೆಂಗೆ ಹೋಗಬೇಕು ಅನ್ನೋದಕ್ಕೆ ಮಾರ್ಕ್ ಮಾಡಿದ್ದಾರೆ. ಆ ಮಾರ್ಕನ್ನು ನೋಡ್ಕೊಂಡು ಹತ್ಕೊಂಡು ಹೋಗ್ಬೋದು. ಇದು ಕಡೆ ಇಂದ ಭಾಳ ಚೆನ್ನಾಗೈತೆ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಏರೋ ಮಾರ್ಕ್ ಹಾಕಿರೋದ್ರಿಂದ ಬೆಟ್ಟ ಹತ್ತುವ ಟ್ರೆಕ್ಕಿಗಳಿಗೆ ಅನುಕೂಲ ಆಗುತ್ತೆ. ನೋಡಿದ್ರಲ್ಲ, ಈಗ ಇಬ್ಬರು ಟ್ರೆಕ್ಕಿಗಳು ಬೆಟ್ಟ ಹತ್ತಿ ಮೇಲೆ ಹೋಗಿ ನಡ್ಕೊಂಡು ಇಳಿದು ಹೋದರು. ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ ನೋಡ್ರಿ. ಏರೋ ಮಾರ್ಕ್ ಮಿಸ್ ಆಗಬಾರ್ದು, ದಾರಿ ಮಿಸ್ ಆಗಬಾರ್ದು ಅಂತ. ಅಲ್ಲಿ ಕಾಣಿಸ್ತಾ ಇತ್ತಲ್ಲ, ಇದೇನು ಅನ್ನೋದನ್ನು ಹತ್ತಿರಕ್ಕೆ ಹೋಗಿ ನೋಡೋಣ. ನನಗೆ ಗೊತ್ತಿರೋ ಮಟ್ಟಕ್ಕೆ ಪ್ಲ್ಯಾಸ್ಟಿಕ್ ತಗೊಂಡೋಗ್ತೀವಲ್ಲ ನಾವು, ಏನೋ ನೀರಿನ ಬಾಟ್ಲು ಅದು ಇದು, ಎಲ್ಲಂದ್ರೆ ಅಲ್ಲಿ ಬಿಸಾಕಬಾರ್ದು, ಆ ಚೀಲೆಯಲ್ಲಿ ಹಾಕಬೇಕು ಅಂತ ಉದ್ದೇಶಕ್ಕೆ ಅಲ್ಲಿ ಕಟ್ಟಿದ್ದಾರೆ. ಡೌಟು ಕ್ಲಿಯರ್ ಆಗಿದೆ. ಬಾಟ್ಲು ಹಾಕಿದ್ದಾರೆ ನೋಡಿ. ಬೆಟ್ಟದ ಕಾಲು ಭಾಗಕ್ಕೆ ಬಂದಿದ್ದೀವಿ. ಇವಾಗ ಪರಿಸರ ಭಾಳ ಚೆನ್ನಾಗೈತೆ. ಸ್ವಲ್ಪ ಬಿಸಿಲಿದ್ದಂಗೆ ಐತೆ. ಬಿಸಿಲಿದ್ರೂ ಆರಾಮಾಗಿ ಹತ್ಬೋದು. ಅದು ಹನುಮಂತನ ಬಂಡೆ ಅಂತ ಮೇಲೆ ಕಾಣಿಸ್ತೈತಲ್ಲ ಅದು. ಇಲ್ಲಿ ಸ್ವಲ್ಪ ಕಟ್ಟುವಾಗಿದೆ ನೋಡಿ. ಅಲ್ಲಿಂದ ಏರೋ ಮಾರ್ಕ್ ಐತೆ, ಅಲ್ಲಿ ತಿರುಗಿಸ್ಕೋಬೇಕು. ಕಟ್ಟುವಾಗೈತೆ ಅಲ್ಲಿ. ಗೆಳೆಯರೆ, ಇವತ್ತು ಮಾಕ್ಲಿ ಬೆಟ್ಟ ಪೂರ್ವದ ಕಡೆಯಿಂದ ಹತ್ತಿದ್ದೀವಿ. ಅರ್ಧ ಭಾಗಕ್ಕೆ ಬಂದಿದ್ದೀನಿ. ಅರ್ಧ ಭಾಗಕ್ಕೆ ಬಂದು ನಿಮ್ಮ ಜೊತೆಗೆ ಎರಡು ಮಾತು ಮಾತಾಡಬೇಕು ಅಂತ, ತಿಳಿಸ್ಬೇಕು ಅಂತ ಮಾಡಿದ್ದೀನಿ. ಇಲ್ಲೇನು ವಿಶೇಷತೆ ಅಂತಂದರೆ, ಮೇಲ್ಗಡೆ ಶಿವಲಿಂಗ ಐತೆ. ಪ್ರತಿ ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ಸೋಮವಾರದ ದಿನ ಇಲ್ಲಿ ಸುತ್ತಮುತ್ತಲಿನ ಜನ ಸೇರಿ ಭಜನೆ ಮಾಡ್ತಾರೆ. ರಾತ್ರಿ ಭಜನೆ ಮಾಡ್ತಾರೆ, ಅಲ್ಲೇ ಮಲ್ಕೊಳ್ತಾರೆ. ಅಡುಗೆ ಮಾಡ್ಕೊಂಡು ಅಲ್ಲೇ ತಿಂದು ಅಲ್ಲೇ ಇದ್ದು ಭಜನೆ ಮಾಡಿ ಭಜನೆ ಮುಗಿಸ್ಕೊಂಡು ಹೋಗ್ತಾರೆ. ಇವತ್ತು ಕಾರ್ತಿಕ ಸೋಮವಾರದ ದಿನ ನಾನು ಬೆಟ್ಟ ಹತ್ತಾ ಇದ್ದೀನಿ. ಪಶ್ಚಿಮದ ಕಡೆ ಹತ್ತಿ 2 ತಿಂಗಳಾಯಿತು. ಇತ್ತ ಕಡೆಯಿಂದ ಮತ್ತೆ ಹತ್ಕೊಂಬಂದಿದ್ದೀನಿ. ನಾನು ಇನ್ನೂ ಅರ್ಧ ಮೇಲೆ ಐತಲ್ವ, ನಿಧಾನವಾಗಿ ಹತ್ಕೊಂಡು ಹೋಗ್ತೀನಿ. ಈ ಬೆಟ್ಟದ ವಿಶೇಷದ ಟ್ರೆಕ್ಕಿಂಗ್ ಜಾಸ್ತಿ ಮಾಡ್ತಾ ಇದ್ದಾರೆ. ಪೂರ್ವದ ಭಾಗದಿಂದ ಬರೋರೆಲ್ಲ ಬೆಂಗಳೂರು ಕಡೆಯವರು, ಆಲ್ಮೋಸ್ಟ್ ಆಲ್ ಎಲ್ಲ ಟ್ರೆಕ್ಕಿಂಗ್ ಮಾಡೋರೇ ಬರೋದು ಇಲ್ಲಿಗೆ. ಭಕ್ತಾದಿಗಳು ಇತ್ತ ಕಡೆಯಿಂದ ಬರ್ತಾರೆ, ಪಶ್ಚಿಮ ಕಡೆಯಿಂದ. ಹಳ್ಳಿಗಳೆಲ್ಲ ಹತ್ತು ಕಡೆ ಐತೆ, ಅದಕ್ಕೆ ಬಂದು ಭಜನೆ ಮಾಡ್ಕೊಂಡು ಹೋಗ್ತಾರೆ ಕಾರ್ತಿಕ ಮಾಸದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ. ಬನ್ನಿ, ಅದರ ವಿಶೇಷತೆ ನಾನು ಎಲ್ಲ ತಿಳಿಸ್ತೀನಿ. ಸುವರ್ಣ ಪಂಚಾಯತಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.
Send him and ask him to come up down to report and take over that bag. किसी ने वेट नहीं किया, कोई रेस्ट नहीं कर रहा, कंटिन्यूअस चलने वाले ನಮಗೊಂದು ಮಾತಾಡ್ಬೋದಾಗಿತ್ತಲ್ಲ, ಬರ್ಬೋದಾಗಿತ್ತಾ? ಹಾಯ್, ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಗುಂಜೂರು ಬೆಟ್ಟಕ್ಕೆ ಬಂದಿದ್ದೇವೆ, ಮಾಗ್ಲೆ ದುರ್ಗಾ ಬೆಟ್ಟಕ್ಕೆ. ಎಲ್ಲರಿಗೂ ಎಂಜಾಯ್ ಮಾಡಿ. ಅದ್ರ ಬಗ್ಗೆ ಸ್ವಲ್ಪ ನಂಗೆ ತಿಳಿದ ಮಟ್ಟಿಗೆ ಒಂದು ಮಾಹಿತಿ ಕೊಡ್ತೀನಿ. ಜೋರಾಗಿ ಹೇಳಿ. ಇದು ಮಾಗ್ಲೆ ದುರ್ಗಾ ಬೆಟ್ಟ ಅಂತೇಳಿ ಸುಮಾರು ಹಳೆ ಇತಿಹಾಸ ಪೂರ್ವ ಕಾಲದಿಂದ ಇದೆ. ಟಿಪ್ಪು ಸುಲ್ತಾನ್ ಇರ್ಬೋದು, ಮದಕೇರಿ ಇರ್ಬೋದು, ಆಮೇಲೆ ಕೃಷ್ಣದೇವರಾಯ ಇರ್ಬೋದು. ಅವರು ಹಿಂದಿನ ಕಾಲದಲ್ಲಿ ಕೂಡ ನಡ್ಕೊಬಂದಂಥ ಕೋಟೆ ಇದು. ತುಂಬ ಅದ್ಭುತವಾಗಿ ಎಲ್ಲರೂ ಪ್ರವಾಸಿಗರು ಬರ್ತಾರಲ್ಲಿ. ತುಂಬ ಜನ ಬಂದು ಇಲ್ಲಿ ಎಂಜಾಯ್ ಮಾಡಿಕೊಂಡು ಒಂದಿನ ನೈಟ್ ಇಲ್ಲೇ ಇದ್ದು ತಂಗಿ ಊಟ ಮಾಡಿಕೊಂಡು ಶಿವನ ಭಕ್ತಾದರು ಬಂದು ಪೂಜೆ ಮಾಡಿ ಅವರ ಏನೋ ಇಷ್ಟಾರ್ಥಗಳನ್ನು ಸಿದ್ಧ ಪಡಿಕೊಂಡು ಅವರು ಏನೇನು ಬೇಕೋ ಎಲ್ಲ ಎಂಜಾಯ್ ಮಾಡಿಕೊಂಡು ಅವ್ರು ಆರಾಮಾಗಿ ಹೋಗ್ತಾರೆ. ಇದೇ ಥರ ಎಲ್ಲರೂ ಕಾಲೇಜ್ ಹುಡುಗರೆಲ್ಲ ಬರ್ತಾರೆ. ನೈಟ್ ಟ್ರೆಕ್ಕಿಂಗೆಲ್ಲ ಬರ್ತಾರೆ. ಆಮೇಲೆ ಕೋಟೆ ಇದೆ, ಆಮೇಲೆ ಕುದುರೆಗಳು ಸಾಕುವಂಥ ದೋಣಿ ಇದೆ. ಆಮೇಲೆ ಅದನ್ನು ಮದಕೇರಿ ಇವರು ರಾಜರೆಲ್ಲ ಪಾಳ್ಯಗಾರೆಲ್ಲ ವಿರುದ್ಧ ಓಡಾಡಿದ ಸತ್ತಂಥ ಸೈನಿಕರನ್ನು ಒಂದು ಗುಂಡಿ ಒಳಗೆ ಹಾಕಿ ದೊಡ್ಡ ಒಂದು ಕಲ್ಲು ಬಂಡೆ ಸುಂದೇಲಿ ಹಾಕಿ ಅದ್ರ ಸಮಾಧಿ ಮಾಡ್ತಿದ್ರು. ಯಾವುದೇ ಥರ ಅದು ಒಂದು ಗುಂಡಿ ತೆಗೆದು ಸಮಾಧಿ ಮಾಡ್ತಾ ಇರಲಿಲ್ಲ. ದೊಡ್ಡದೊಂದು ಕಲ್ಲು ತೊರೆಯಲ್ಲಿ ಅದು ಹಾಕ್ಬಿಟ್ಟು ಎಣ್ಣೆಗಳನ್ನ ಹಾಕ್ಬಿಟ್ಟು ಅದನ್ನ ಇದು ಮಾಡ್ತಾಯಿದ್ರು. ಮತ್ತು ಔಷಧಿ ಮಂದಿ ಔಷಧಿ ಅಂತಿದೆ. ಈಗಿನ ಕಾಲದಲ್ಲಿ ನಾಟಿ ಔಷಧಿ ಏನಂತಿದೆ, ಆ ಔಷಧಿ ಒಂದು ಫಾರಮ್ ಅಂತ ಸಣ್ಣ ಗುಡಿ ಇದೆ, ಶಿವನ ಹಿಂದೆಗಡೆನೇ ಇದೆ. ಆಮೇಲೆ ಸಿಹಿ ನೀರು ದೋಣಿ ಅಂತ ಒಂದಿದೆ. ಆಮೇಲೆ ದೇವ್ರ ಪೂಜೆಗೆ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಹಿಂಭಾಗದ ಒಂದು ಕಲ್ಯಾಣ ಒಂದಿದೆ. ಅದು ಸ್ವಲ್ಪ ನಾಶ ಆಗಿರ್ಬೋದು, ಇವಾಗ ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಲ್ಲ ಸ್ಥಳೀಯರು ಇರ್ಬೋದು, ಕಾಲೇಜು ಟ್ರೆಕ್ಕಿಂಗ್ ಬಂದಂಥ ಹುಡುಗರು ಇರ್ಬೋದು. ತುಂಬಾ ಚೆನ್ನಾಗಿದೆ ಗುಂಜೂರು ಪ್ಲೇಸಲ್ಲಿ. ಆಮೇಲೆ ನೀವು ಬರ್ಬೋದು, ಬನ್ನಿ, ಎಲ್ಲರೂ ಬಂದು ಪ್ರೋತ್ಸಾಹ ಮಾಡಿ ಈ ಕಡೆ ಎಂಜಾಯ್ ಮಾಡಿ, ಇವು ಪರಿಸರವನ್ನು ಎಂಜಾಯ್ ಮಾಡಿ ನೋಡಿ ಆನಂದ ಪಡಿ ಅಂತೇಳಿ ಈ ಮೂಲಕ ನಿಮಗೆ ಕೇಳ್ಕೊತಾ ಇದ್ದೀನಿ. ತುಂಬ ಥ್ಯಾಂಕ್ಸ್. ನಿಮ್ಮ ಹೆಸರು? ನಮ್ಮ ಹೆಸರು ನರಸಿಂಹರಾಜು ಅಂತೇಳಿ. ನಾನು ಇದೇ ಊರಿನ ಗ್ರಾಮಸ್ಥ. ನೀರೆಲ್ಲ ಸ್ನಾನ ಮಾಡ್ತಾ ಇದ್ದಂಥದ್ದು ಅದೇ ಒಂದು ಪರಿಚಯ ಮಾಡಿ ಬನ್ನಿ. ಎಷ್ಟು ಹಾಳು ಆಯ್ತು ಅದು? ಗೊತ್ತಿಲ್ಲ ಸರ್, ಕಿತ್ತಾಕವ್ರೆ, ಯಾರು ಹೇಳಿಲ್ಲ. ಇದು ಅಂಡರ್ಗ್ರೌಂಡ್ ಐತಿ, ಹಿಂಗೆ ಒಳಗಡೆ ಹೋಗುತ್ತೆ ನೀರು ಬೇಸಿಗೆಯಲ್ಲಿ. ಏನು ದೋಣ ಇದು? ಹನುಮಂತನ ದೋಣಿ. ಹನುಮಂತನ ದಣಿ ಅಂತ ದಣಿ ಹನುಮಂತನ ದೋಣೆ ಇದು. ಎಲ್ಲ ಕಾಲದಲ್ಲಿ ನೀರು ಇರ್ತವೆ. ಬೇಸಿಗೆಯಲ್ಲಿ ಸ್ವಲ್ಪ ಡೌನ್ ಆಗ್ತಾವಂತೆ. ಈ ಲೋಕಲ್ನವ್ರು ಇವರೆಲ್ಲ ಗುಂಜೂರು ಕಡೆಯವರು. ಮಳೆಗಾಲದಲ್ಲಿ ಹರಿಯುತ್ತಂತೆ, ಬೇಸಿಗೆಯಲ್ಲಿ ಸ್ವಲ್ಪ ನೀರು ಡೌನ್ ಆಗ್ಬೋದು ಅಂತ ಹೇಳ್ತಾವ್ರೆ. ಕುಡಿಬೋದು, ಆದರೆ ಸ್ವಲ್ಪ ಇದಾಗವಷ್ಟೇ ಅಲ್ಲ. ಇದ್ರ ವಿಶೇಷತೆ ಹೇಳಪ್ಪೆ, ಕುತ್ಕೋ. ಇದ್ರ ವಿಶೇಷತೆ ಬಂದು ಇದು ಹನುಮಂತನ ದಣಿ ಅಂತ ಹೇಳ್ಬಿಟ್ಟು, ಇದು ಆಗಿನ ಕಾಲದಲ್ಲಿ ಇಲ್ಲಿದ್ದ ರಾಜರ ಜನ, ಇಲ್ಲಿ ವಾಸ ಮಾಡ್ತಿದ್ದ ಜನ ಉಪಯೋಗಿಸ್ತಿದ್ರು. ಅವರು ಕುಡಿಯೋಕ್ಕೆ, ಸ್ನಾನಕ್ಕೆ ಎಲ್ಲಕ್ಕೂ ಉಪಯೋಗಿಸ್ತಿದ್ರು. ಇದು ಅವಾಗ ಅವರು ಪಾಳ್ಯಗಾರ ಕಟ್ಟಿದಾಗ ಇದನ್ನ ಚೆಕ್ ಮಾಡೋಕ್ಕೋಸ್ಕರ ಒಂದು ಕೋಳಿ ಬಿಟ್ಟಿದ್ರಂತೆ ರಾತ್ರಿಯಲ್ಲಿ. ಎಲ್ಲಿ ಹೋಗುತ್ತೆ ಈ ಕೋಳಿ ಅಂತ ಹೇಳ್ಬಿಟ್ಟು. ಅದು ಅಲ್ಲಿ ಗುಣಂಗೆರೆ ಕೆರೆ ಕಾಣುತ್ತಲ್ಲ, ಆ ಕೆರೆಯಲ್ಲಿ ಬೆಳಗ್ಗೆ ಕೋಳಿ ಕೂಗುತ್ತಂತೆ. ಅಲ್ಲಿ ಇಲ್ಲಿ ಬಿಟ್ಟಿರೋ ಕೋಳಿ, ಆ ವಿಶೇಷತೆ ಇಲ್ಲಿದೆ ಆ ಥರ. ಇದು ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ ಎನಿ ಟೈಮ್ ನೀರು ಹಿಂಗೆ ಇರ್ತೈತಿ. ಇದು ಜಾಸ್ತಿ ಕಮ್ಮಿ ಆಗೋದೇ ಇಲ್ಲ. ಕಮ್ಮಿ ಆದರೆ ಒಂದು ಅಡಿ ಅಷ್ಟೇ ಕಮ್ಮಿ ಆಗೋದು. ಎಂಥ ಬೇಸಿಗೆಯಲ್ಲೂ ನೀರು ಇರ್ತವೆ ಇಲ್ಲಿ. ಇಲ್ಲಿ ಒಂದು ಚೈನ್ ಬಿಟ್ಟಿದ್ರು, ಸ್ವಲ್ಪ ಒಳಕೋದ್ರೆ ನೀರು ಎತ್ಕೊಳಕ್ಕೆ ಕಿತ್ತು ಹಾಕಿದ್ದಾರೆ ಅಷ್ಟೇ. ಇಲ್ಲಿ ಹೊಡೆದು ಎಲ್ಲನೂ ಸರಪಳಿ ಕಿತ್ತಿದ್ದಾರೆ ಅಷ್ಟೇ. ಇಲ್ಲೇನು ಬೇರೆ ಏನು ಅಷ್ಟಿದಿಲ್ಲ. ಒಳ್ಳೆ ಉಪಯೋಗಿಸೋಕೆ ನೀರು ಒಳ್ಳೆ ಚೆನ್ನಾಗಿದೆ. ತುಂಬ್ಕೊಂಡಿದ್ರೆ ಒಳ್ಳೆ ವೈಟಾಗಿದೆ ನೀರು, ಕುಡಿಯೋ ನೀರು ಇದ್ದಂಗಿದೆ.
ನನ್ನ ಹೆಸರು ದೇವರಾಜ್ ಅಂತ. ಇದೇ ಗುಂಜೂರು ನಮ್ಮದು. ಇಲ್ಲಿ ಬೆಟ್ಟ ಇದು ಟ್ರೆಕ್ಕಿಂಗ್ ಮಾಡೋರಿಗೆ ತುಂಬ ಅನುಕೂಲ ಇದೆ, ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ನಾನು ಟ್ರೆಕ್ಕಿಂಗ್ ಮಾಡಿಕೊಂಡು ಕೆಳಗಡೆಯಿಂದ ಬೆಟ್ಟ ಹತ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಪ್ಲೇಸು, ನೋಡಿ ಎಂಜಾಯ್ ಮಾಡ್ಬೋದು. ನಮಸ್ಕಾರ ಗೆಳೆಯರೆ. ನಮಸ್ಕಾರ. ನಾವು ಇವತ್ತು ಮಾಕ್ಲಿ ಬೆಟ್ಟ ಹತ್ತಿದ್ದೀವಿ. ಇನ್ನೇನು ಸ್ವಲ್ಪ ಅಷ್ಟರಲ್ಲೇ ಇದ್ದೀವಿ. ಇಲ್ಲಿ ಕೂತಿದ್ದೀವಿ ಮರದಡೆ. ಏನಕ್ಕೆ ಕೂತಿದ್ದೀವಿ ಅಂತಂದ್ರೆ ಸ್ವಲ್ಪ ಕಟುವಾಗಿತ್ತು ಬೆಟ್ಟ ಹತ್ತೋದಕ್ಕೆ, ಸುಸ್ತಾದ್ವಿ. ನೀರು ತಂದಿದ್ರು, ನೀರು ಕುಡಿದ್ವಿ, ಇಲ್ಲಿ ಕುತ್ಕೊಂಡ್ವಿ ಎಲ್ಲರೂ. ಈಗ ನಾವು ಬೆಟ್ಟ ಮೇಲೆ ಹತ್ಕೊಂಡು ಹೋಗ್ತೀವಿ. ಹೋಗೋಕೆ ಮುಂಚೆ ನಿಮಗೆಲ್ಲ ಒಂದು ವಿಶೇಷವನ್ನು ತಿಳಿಸ್ಬೇಕು ಅಂತ ಇಲ್ಲಿ ಕುತ್ಕೊಂಡ್ವಿ ಅಂದ್ಕೊಂಡೆ. ಏನು ಅಂತಂದರೆ ಈ ವಿಡಿಯೋ ಏನು ಈ ಬೆಟ್ಟ ಹತ್ತಿರೋದ್ರ ಬಗ್ಗೆ ವಿಡಿಯೋ ನಿಮ್ಗೇನನ್ನ ಇಷ್ಟ ಆದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಮೊದಲನೇದಾಗಿ ಲೈಕ್ ಭಾಳ ಇಂಪಾರ್ಟೆಂಟು. ಯಾತಕ್ಕೆ ಅಂತಂದರೆ ಈ ವಿಡಿಯೋನ ನೀವು ಲೈಕ್ ಮಾಡಿದ್ರೆ 4 ಜನ ಈ ಲೈಕ್ ಮಾಡಿ ಈ ವಿಡಿಯೋನ ನೋಡೋಕ್ಕೆ ಅನುಕೂಲ ಆಗುತ್ತೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಯನಗಲ ದೊನೆ ಅಂತ. ಈ ದೊನೆಯ ವಿಶೇಷತೆ ಏನು ಅಂತಂದರೆ ಚೋಳರ ಕಾಲದಲ್ಲಿ ಶತ್ರು ಸೈನ್ಯದಲ್ಲಿ ಸಾಯಿಸಿದರೆ ಕೆಳಗಡೆಗೆ ಹಾಕೋಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಈ ದೊನದಲ್ಲಿ ಎನ ತಂದು ಹಾಕ್ಬಿಡೋರು. ಈ ಎನ ತಂದು ಅಲ್ಲಿ ಹಾಕ್ಬಿಟ್ರೆ ಎಷ್ಟು ಆಳ ಐತೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದುವರೆಗೂ ಈ ಎನಗಲ ದೊನದಲ್ಲಿ ಎಷ್ಟು ಆಳ ಐತೆ, ಎಷ್ಟು ಉದ್ದ ಐತೆ ಅನ್ನೋದನ್ನು ಇದುವರೆಗೂ ಕಂಡು ಹಿಡ್ದಿಲ್ಲ. ಇನ್ನು ಮುಂದಕ್ಕೆ ಕಂಡು ಹಿಡಿತಾರೆ ಅನ್ನೋದು ಗೊತ್ತಿಲ್ಲ. ನೋಡಿ, ಇಲ್ಲಿ ಹಾಕ್ಬಿಟ್ರೆ ಕಾಣೋದೇ ಇಲ್ಲ ರೀ ಎಷ್ಟು ಆಳ ಐತೆ, ಎಷ್ಟು ಉದ್ದ ಐತೆ ಅನ್ನೋದು ಏನೂ ಗೊತ್ತಾಗಲ್ಲ. ಇದೇ ಯನಗಲ ದೊನ. ಇಲ್ಲಿ ಹಾಕ್ತಾರೆ. ಇಲ್ಲಿ ಗೊತ್ತಿಲ್ಲ ಯಾರಿಗೆ ಇಷ್ಟು ಹೈಟ್ ಐತೆ, ಇಷ್ಟು ಉದ್ದ ಐತೆ ಅಂತ. ತುಂಬ ಆಳ ಐತೆ ಅಂತ ಹೇಳ್ತಾರೆ ಗೆಳೆಯರು. ಎಷ್ಟು ಆಳ ಐತೆ ಅನ್ನೋದು ಗೊತ್ತಿಲ್ಲ. ನೋಡ್ರಿ ಹೆಂಗೆ ಹೋಗುತ್ತೆ ಏನೋ ಒಳಕ್ಕೆ ಗೊತ್ತಾಗಲ್ಲ. ನನಗೆ ಸ್ವಲ್ಪ ವೀಡಿಯೋ ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತತೆ. ಏನಾಗಲ್ಲ ಧ್ವನ ಇದು. ಅದೇನಂತ ನಾವು ಒಂದು 2 ದಿನ ನಾನು ಅಂತಿದ್ದೆ ಅಂದ್ರ ಕೂಸ್ಬೇಕು ನಾಳು ಕೆಟ್ಟೇಸಿ ಕಾಲ ಒಂದು ಅಕ್ಷರ ಲಾಭ ಅಂದರೆ ಎಲ್ಲ ಬರ್ದಿದ್ದಾರೆ. ಕಪ್ಪಲ್ಲಿ ಬೀಸಂಗ ಅಲ್ಲಿ ಅಲ್ಲೇ ಇಲ್ಲ ಹೊಡಿಬೋದು. ಆಚೆ ಹೊಡಿಬಾ ಮೊನ್ನೆ. ಆಚೆ ಹೊಡ್ಕೋಬೋದು ಇವಾಗ. ಕವರಲ್ಲಿ ಅಲ್ಲ, ಕವರಲ್ಲಿ ಇಟ್ಟಿದ್ದೀನಿ ಚೆಲ್ಲುತ್ತೆ ಅಂತ. ಕವರ್ ಹಾಕ್ಬಿಟ್ಟು ಚೆಲ್ಲಿದ್ರೆ ಕವರ್ ಆಗುತ್ತೆ. ತಿರುಗಿಸ್ಬಿಟ್ಟು ಹಾಕ್ಬಿಟ್ಟು ಮಲ್ಲೇಶ್ವರ ಸ್ವಾಮಿಗೆ ಜೈ. ಮಲ್ಲೇಶ್ವರ ಸ್ವಾಮಿಗೆ ಜೈ.
ಕುಂಕುಮ. ಮಾಕ್ಲಿ ಮಲ್ಲೇಶ್ವರ ಸ್ವಾಮಿಗೆ, ಮಾಕ್ಲಿ ಮಲ್ಲೇಶ್ವರ ಸ್ವಾಮಿಗೆ, ಮಾಕ್ಲಿ ಮಲ್ಲೇಶ್ವರ ಸ್ವಾಮಿಗೆ. ಬೆಟ್ಟ ಹತ್ತಿದ್ರಪ್ಪ, ಹೆಂಗೈತೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹತ್ತೋದಂಕ ಮಾತ್ರ ಕಷ್ಟ, ಹತ್ತದ್ಮೇಲೆ ಇಲ್ಲಿ ಸಮಾಧಾನ ಆಗೈತೆ ದೇವ್ರ ನೋಡಿದ್ಮೇಲೆ. ಇದು ಹಿಂದೂಪುರ ಬೆಂಗಳೂರು ಹೈವೇ ರಸ್ತೆಯಲ್ಲಿ ತಿಬ್ಗಾನಹಳ್ಳಿ ಕೆರೆ ಸಿಗುತ್ತೆ. ಬೆಟ್ಟದ ಮೇಲೆಯಿಂದ ನೋಡ್ರಿ ಕೆರೆ ಹೆಂಗ್ ಕಾಣಿಸ್ತಾ ಇತ್ತು. ವಿಶ್ವೇಶ್ವರಯ್ಯನವ್ರು ಕಟ್ಟಿರ್ತಕ್ಕಂಥ ಕೆರೆ ಇದು. ವಿಶ್ವೇಶ್ವರಯ್ಯನವ್ರು ಕಟ್ಟಿರ್ತಕ್ಕಂಥ ಕೆರೆ ಇದು ನೋಡ್ರಿ. ಅಷ್ಟೇ ಒಂದೇ ಭಾರತ ಸಂಘ. ಒಂದೇ ಭಾರತ ಟ್ರೈನ್ ಹೋಗೋದು ನೋಡ್ರಿ. ಈಗ ಸ್ಪೀಡ್ ಆಗೈತಪ್ಪ ಈಗ ಸ್ವಲ್ಪ. ಸಾರ್ಲೆ ಉಸರ್ಲೆ ಕ್ಲೀನಾಗಿದ್ರೆ ಹೋಗ್ಬೋದು. ನಾನು ಅದೆಲ್ಲ ಹೇಳ್ತಾ ಇರೋದು. ನಾವು ಕೋಟೆ ಮೇಲೆ ನಡ್ಕೊಂಡು ಹೋಗ್ತಾ ಇರೋದು. ಕೋಟೆ ಮೇಲೆ ಕೂಡ ನೋಡಿ ಹುಲ್ ಬೆಳೆದ್ಬಿಟ್ಟೈತೆ, ದಾರಿ ಏನು ಕಾಣಿಸ್ತಾ ಇಲ್ಲ. ತುಂಬ ಗಿಡ ಗಂಟೆಗಳು ಬೆಳೆದು ರಸ್ತೆ ಕಾಣ್ದಂಗೆ ಆಗೈತೆ. ಆದ್ರೂ ಪಾಪ ಹುಡುಗರು ದಾರಿ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾವ್ರೆ ನನ್ನನ್ನು. ನೋಡ್ರಿ ಹುಲ್ ಬೆಳೆದಿರೋದು ನೋಡ್ರಿ ಹೆಂಗೆ ಬೆಳೆದ್ಬಿಟ್ಟೈತೆ. ಗಿಲೇರಿ ಹಿಂದೆ ನಾನು ವಿಡಿಯೋ ಮಾಡಿದ್ದೆ. ಅದೇ ಪಶ್ಚಿಮದ ಕಡೆಯಿಂದ ಹತ್ತಿ ಬಂದಾಗ ಇವೆಲ್ಲ ಸಿಕ್ಕಲಿಲ್ಲ. ಇವಾಗ ವಿಶೇಷವಾಗಿ ಭಾಳ ಸಂಪೂರ್ಣವಾದ ಮಾಕ್ಲಿ ಬೆಟ್ಟದ ವಿಶೇಷವನ್ನು ಈ 2 ವಿಡಿಯೋಗಳಲ್ಲಿ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೂತ್ರ ಪಾಡೋಣ. ಇಳಿದೋಗ್ಬಿಡ್ತಾ ಇದ್ದೀವಿ. ಇದು ಕುದುರೆ ಮುಖದ ನೋಡಿ. ಚೋಳರ ಕಾಲದಲ್ಲಿ ಮದ್ದಿನ ಮನೆ ಅಂತ ಮಾಡ್ಕೊಂಡಿದ್ದರು. ಮದ್ದಿನ ಮನೆ ಅಂತಂದರೆ ಶತ್ರುಗಳ ವಿರುದ್ಧ ಮದ್ದಿನ ಗುಂಡಿಂದ ಆರಿಸಿ ಸಾಯಿಸ್ಬಿಡೋರು. ಎಲ್ಲ ಕಡೆ ಇರಬಾರ್ದು ಅಂಥೇಳಿ ಒಂದು ಮನೆ ಮಾಡ್ಕೊಂಡಿದ್ದಾರೆ, ಮದ್ದಿನ ಮನೆ ಅಂತ. ಮದ್ದು ಗುಂಡು ಎಲ್ಲ ಇದರಲ್ಲೇ ಇಕ್ಕೋರು. ಇವಾಗ ಹಂಗೆ ಪಾಳು ಬಿದ್ದೈತೆ. ಈ ವೀಕ್ಷಕರಿಗಂತೂ ಇದು ಮದ್ದಿನ ಮನೆ ಅನ್ನೋದು ಗೊತ್ತಿಲ್ಲ, ಏನೋ ಮನೆ ಅಂದ್ಕೊಂಡು ಹೋಗ್ತಾರೆ. ಇದು ಮದ್ದಿನ ಮನೆ. ಮದ್ದಿನ ಮನೆ ಒಳಗಡೆ ಹೋಗ್ಬೋದು, ಒಳಗಡೆಗೂ ಹೋಗ್ಬೋದು. ಹುಡುಗರು ಹೋಗ್ತಾವ್ರು ನೋಡ್ರಿ. ಹೋಗ್ರ, ಏನಿಲ್ಲ ಹೋಗ್ರ ಅಪ್ಪಿ, ಹುಷಾರು. ನಾವು ಏನಿದ್ದಾವೆ ಏನು ಇರಲ್ಲ ಹೋಗ್ರಿ. ಹೋಗ ನೀನು ಹೋಗ. ಒಳ್ಳೆ ಕಾಯಸಾಗೋನೆ ಹೋಗಪ್ಪೆ. ಮದ್ದಿನ ಮನೆ ಇದು. ಮದ್ದಿನ ಮನೆ ಒಳಗಡೆ ನೋಡ್ರಿ. ಮದ್ದಿನ ಮನೆ ಆ ಕಾಲದಲ್ಲಿ ಇಟ್ಕೆನಾಗನೆ ಕಟ್ಟಿರ್ತಕ್ಕಂಥದ್ದು ಮದ್ದಿನ ಮನೆ ಇದು. ಇಂದಿನ ವಿಡಿಯೋಗಳಲ್ಲಿ ಮದ್ದಿನ ಮನೆಯನ್ನು ತೋರಿಸಿಲ್ಲ, ಬರೀ ಬಾಯಿ ಮಾತಲ್ಲಿ ಹೇಳಿದ್ದೆ. ಇವಾಗ ಮದ್ದಿನ ಮನೆ ಒಳಗಡೆ ಹೇಗೆ ಆಚೆ ಹೇಗೆ ಏನಾದರೂ ತೋರಿಸ್ತಾ ಇದ್ದೀನಿ. ದಯಮಾಡಿ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯಮಾಡಿ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು. ನೆಕ್ಸ್ಟು ಕುದುರೆ ಸಾಕು ಒಂದು ದೋಣಿ ನೋಡೋಣ. ಕುದುರೆ ದೋಣಿಗೂ ಹೋಗ್ತಾ ಇದ್ದೀವಿ. ಕುದುರೆ ದೋಣಿ ಬನ್ನಿ, ತುಂಬ ಚೆನ್ನಾಗೈತೆ. ಕುದುರೆ ದೋಣಿ ನಿಧಾನವಾಗಪ್ಪ. ಕುದುರೆ ಓಡಿಸ್ತೀನ ಹೊರಗಡೆ ಮೆಟ್ಲಿಗಿಟ್ಲೆಲ್ಲ ಐತೆ. ಕುದುರೆಗೆ ನೀರಿನಕ್ಕೋಸ್ಕರ ಇಲ್ಲೊಂದು ಬಾವಿ ಮಾಡಿದ್ದಾರೆ. ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬಾವಿ. ಈ ಬಾವಿ ಏನು ಅಂತಂದರೆ ಸುಮಾರು 50 ಅಡಿ ಆಳ ಐತೆ. ಆಳದಲ್ಲಿ ಬಾವಿ ತೋಡಿ ಗುಂಡುಗಳ ಮಧ್ಯೆ ಬಾವಿ, ಏನು ಮಣ್ಣಿಂದ ಬಾವಿ ತೋಡಿರೋದಲ್ಲ, ಗುಂಡುಗಳ ಮಧ್ಯೆ ಇರ್ತಕ್ಕಂಥ ಬಾವಿಗೆ ಬಾವಿಯಲ್ಲಿ ನೀರು ನಿಲ್ತವೆ. ತುಂಬ ಆಳ ಐತೆ, 50 ಅಡಿ ಆಳ ಐತೆ, ಮೆಟ್ಲೈತೆ. ಇವ್ರು ಹೇಳೋದೇನು ಅಂತಂದರೆ ಕುದುರೆಗೆ ನೀರು ಕುಡಿಯೋಕ್ಕೆ ಕೆಳಗಡೆ ಕಲಿಸಿ ಮತ್ತೆ ಮೇಲಕ್ಕೆ ಬರೋಂಗೆ ಮಾಡ್ತಾವ್ರೆ ಅಂತ. ಮಳೆ ನೀರು ಶೇಖರಣೆ ಇದು. ಕುದುರೆಗೆ ನೀರಿನ ಅಭಾವ ಇರಬಾರ್ದು ಅಂಥೇಳಿ ಒಂದು 10 ಅಡಿ ಇರ್ಬೋದೇನಪ್ಪ ನಾನು ನೋಡ್ದಂಗೆ. ಆ ಕಡೆ ಈ ಕಡೆ ಮಣ್ಣು ಕೊಯ್ಬಾರ್ದು ಅಂತೇಳಿ ನೋಡಿ, ಆ ಕಾಲಕ್ಕೇನೆ ಕಲ್ಲು ಕಟ್ಟಡ ಕಟ್ಟವ್ರೆ, ಸಾಕತ್ತ ಕಟ್ಟಿದ್ದಾರೆ. ಆಮೇಲೆ ಇತ್ತೀಚೆಗೆ ಕೆಲವರು ಈ ಟ್ರಸ್ಟ್ ಮಾಡಿದಾರಲ್ಲ, ಇವರೆಲ್ಲ ಮಣ್ಣು ತೋಡಿ ನೀರು ನಿಲ್ಲೋಕ್ಕೆ ಏನೋ ವ್ಯವಸ್ಥೆ ಮಾಡೋಕ್ಕೆ ಹೋದ್ರಂತೆ. ಆದ್ರೂ ನೀರು ಖಾಲಿ ಆಗ್ತವೆ. ತುಂಬ ಚೆನ್ನಾಗೈತೆ. ಬೆಟ್ಟದ ಮೇಲೆ 8 ದಿಕ್ಕು ಕಡೆ 8 ಗೋಪುರಗಳವೆ. ಗೋಪುರ ಅಂತಂದರೆ ಕಾವಲುಗಾರಕ್ಕೋಸ್ಕರ ಒಂದೊಂದು ಕಡೆ ಕೋಟೆ ಕಟ್ಟಿ, ಕೋಟೆ ಮೇಲೆ ಇದು ಸಿಬ್ಬಂದಿ, ಇದು ರಕ್ಷಣಾ ಸಿಬ್ಬಂದಿಯನ್ನು ನಿಲ್ಲಿಸೋರು ಚೋಳರ ಕಾಲದಿಂದ. ಸುತ್ತು ಬೆಟ್ಟದ ಮೇಲೆ 8 ಕಡೆ ಐತೆ. 8 ಕಡೆನೂ ಭಾಳ ಇದ್ರಾಗೈತೆ. ಇದು ಕೋಟ. ಆ ಕೋಟೆ ಮೇಲೆ ಅಂದ ಕಾಲಕ್ಕೆ ಇವರು ಚೋಳರನ್ನು ರಕ್ಷಣೆಗೋಸ್ಕರ ಸಿಬ್ಬಂದಿಯನ್ನು ನೇಮಿಸೋರು. ಅದು ಕೂಡ ಇಲ್ಲೇ ಐತಲ್ಲ ಮದ್ದಿನ ಗುಂಡು, ಮದ್ದಿನ ಮನೆ ಪಕ್ಕದಲ್ಲೇ ನಾನು ನಿಂತ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಹುಡುಗರು ಅಲ್ಲಿದ್ದಾರೆ ಮೇಲ್ಗಡೆ. ಅದೂ ಒಂದು ಕೋಟೆ, ಅಲ್ಲಿನೂ ಕೂಡ ಇರೋರಂತೆ. ಬನ್ನಿ ಅಲ್ಲಿಗೆ ಹೋಗೋಣ. ಮಾತಾಡೋದು ಸ್ಪೆಷಲ್ ಆಗಿ ಮದ್ದಿನ ಗುಂಡಾಗ ಮಾತ್ರ ಒಂದು ಹೆಚ್ಚಾಗಿ ಬಂದೋಬಸ್ತ್ ಕಾವಲುಗಾರನ ಮದ್ದಿನ ಗುಂಡಕ್ಕೋಸ್ಕರನೇ ಇದು ಹತ್ತತ್ರ ಹಾಕ್ಯವ್ರು ನೋಡಿ. ಇಲ್ಲೊಂದು ಅಲ್ಲೊಂದು ಸೆಕ್ಯೂರಿಟಿ ಅಂತ ಏನ್ ಕರಿತೀವಿ, ಆ ಕಡೆ ಸೆಕ್ಯೂರಿಟಿ ಇದು ಇವಾಗ ಕಾವಲುಗಾರ. ಅವಾಗ ಹನುಮಂತ ದೋಣಿ, ಮತ್ತು ಅಲ್ಲಿ ಕುದುರೆಗಳು ನೀರು ಕುಡಿಸೋ ಜಾಗ, ಮತ್ತು ಇಲ್ಲೆಲ್ಲ ಶಿವನ ದೇವಸ್ಥಾನ ಎಲ್ಲ ಚೆನ್ನಾಗೈತೆ. ಮತ್ತು ಒಂದು ಅರಣ್ಯ ಇಲಾಖೆಗೆ ಒಂದು ಮನವಿ, ಇಲ್ಲೆಲ್ಲ ಓಡಾಡುವಾಗ ಇಂಥ ಚಿಕ್ಕ ಮಕ್ಕಳು ಬರ್ತಾರೆ, ಅವ್ರಿಗೆ ಅಪಾಯ ಅಂತ ಮುನ್ಸೂಚನೆ ಫಲಕ ಅಲ್ಲಿ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಅಲ್ಲಿ ಯಾರಿಗೂ ಜಾಸ್ತಿ ಜನ ಹೋಗಕ್ಕೆ ಬಿಡಬೇಡ್ರಿ. ಅಲ್ಲಿ ಸ್ವಲ್ಪ ಕಾಲು ಜಾಡ್ತು ಅಂದರೆ ಕೆಳಗೆ ಬಿದ್ದೋಳ್ತೀವಿ, ಕೆಳಗೆ ಬಿದ್ದೋದ್ರೆ ಬರೋಕ್ಕಾಗಲ್ಲ. ಮತ್ತು ಅಲ್ಲಲ್ಲಿ ಮುನ್ಸೂಚನಾ ಫಲಕಗಳಾಗಬೇಕು. ಕರಡಿ ಸಿಂಹಗಳವೆ. ಮತ್ತು ಮಳೆ ಏನಾದರೂ ಬಿದ್ದರೆ ಇಂಥ ಬಂಡೆಗಳಲ್ಲಿ ಆಗುಳಿತವೆ ಮತ್ತು ಜಾರುವ ಸಂದರ್ಭಗಳು ಹೆಚ್ಚಿವೆ. ಅದಕ್ಕೋಸ್ಕರ ಅರಣ್ಯ ಇಲಾಖೆಯವ್ರು ಕೇಳ್ಕೊತಾ ಇದ್ದೀನಿ, ನೀರಿನ ವ್ಯವಸ್ಥೆ ಇಲ್ಲ. ದಯವಿಟ್ಟು ಒಂದು ದೇವಸ್ಥಾನದಲ್ಲಿ ಒಂದು ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ.